ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನನ್ನ ವಾಯ್ಸ್ ಹೋಗಿದೆ, ಇನ್ನೂ ನನ್ನ ವಾಯ್ಸ್ ಸರಿ ಹೋಗಿಲ್ಲ. ಆ್ಯಂಡ್ ಇವತ್ತು ನಾನು ಮೇಕಪ್ಗೆ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಇವಾಗ ಟೈಮ್ 6:45 ಆಗಿದೆ. ನಾನು 7:15 ಅಷ್ಟರಲ್ಲಿ ನಾನು ಲೊಕೇಶನಲ್ಲಿ ಇರಬೇಕು. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ನಾನು ಇನ್ನೊಂದು ಮೇಕಪ್ ಇದೆ, ಆ ಮೇಕಪ್ಪಿಗೆ ಹೋಗಬೇಕು. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವ್ರದ್ದೇ ಮೇಕಪ್ ಇದ್ದಿದ್ದು, ಇವರೇ ಬ್ರೈಡ್. ಆ್ಯಕ್ಚುಲಿ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾಯಿದ್ರು. ಸಿಂಪಲ್ ಲುಕ್ಕೇ ಕೇಳಿದರು ಅವರು, ಜಾಸ್ತಿ ಎಲ್ಲ ಬೇಡ ಅಂಥೇಳಿ. ಅಲ್ಲೂ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗಲಿಲ್ಲ, ಮುಹೂರ್ತಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಅವ್ರು ಬಂದಿದ್ದು ಲೇಟು, ಶಾಸ್ತ್ರ ಎಲ್ಲ ಆಗಿದ್ದು ಲೇಟು. ಸೊ ಬೇಗ ಮುಗಿಸಿ ನಾನು ಮತ್ತೆ ವಾಪಸ್ ಬಂದೆ. ಇವಾಗ ನಾನು ಒಂದು ಮೇಕಪ್ ಮುಗಿಸ್ಕೊಂಡು ಬಂದೆ. ಆ ಮೇಕಪ್ದು ನಾನು ಆಲ್ಮೋಸ್ಟ್ ಅಲ್ಲಿ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನಾನು ಹೋಗಿದ್ದು ಟೈಮಿಗೆ ಬ್ರೈಡ್ ಇನ್ನೂ ಬಂದೇ ಇರಲಿಲ್ಲ, ತುಂಬ ಲೇಟ್ ಮಾಡಿದ್ರು ಬ್ರೈಡು. ಲೇಟ್ ಆಗಿದ್ದರಿಂದ ಬೇಗ ಮುಗಿಸಿ ನಾನು ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಮೇಕಪ್ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ತುಂಬ ಟ್ರೈ ಮಾಡ್ತೀನಿ ಮಾಡೋಣ ಅಂತ, ಬಟ್ ಆಗಲಿಲ್ಲ. ಅಲ್ಲೇನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ತೀನಿ. ಈಗ ನೆಕ್ಸ್ಟು ನಾನು ಮನೆಗೆ ಬಂದೆ, ಪಾಪುನ ಇಲ್ಲೇ ಬಿಟ್ಟು ಹೋಗಿದ್ದೆ. ನಾನು ಅರುಣ ಇಬ್ಬರೇ ಹೋಗಿದ್ವಿ. ಇವಾಗ ಟಿಫನ್ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ಮೇಕಪ್ಪಿಗೆ ಹೋಗಬೇಕು. ಅದು 10:45 11 ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ದಾರೆ. ನಾನಿವಾಗ 9:45 ಆಗಿದೆ. ತಿಂಡಿ ತಿಂದು ಪಾಪನ ಮಲಗಿಸಿ ಮತ್ತೆ ಹೊರಡಬೇಕು. ಮತ್ತೆ ಸಿಗ್ತೀನಿ. ಮತ್ತೆ ನಾನು ಸೆಕೆಂಡ್ ಮೇಕಪ್ ಹೋಗುವಾಗಲೂ ನಾನು ಒಬ್ಬಳೇ ಹೋಗೋಕ್ಕೆ ಅಂತ ಡಿಸೈಡ್ ಆಗಿದ್ದೆ. ಪಾಪನ ಬಿಟ್ಟು ನಿಯರೇ ಇದ್ದಿದ್ದು ನನಗೆ ಲೊಕೇಶನ್ನು. ಆಲ್ಮೋಸ್ಟ್ 1 ಅವರ್ಗೆ ನಾನು ವಾಪಸ್ ಬರ್ಬೋದಿತ್ತು. ಮೇಕಪ್ ಮುಗಿಸಿ ಒಂದು 10 ಮಿನಿಟ್ಸ್ ಜರ್ನಿ ಇತ್ತು. ಅದಕ್ಕೆ ನಾನು ವಾಪಸ್ ಬರ್ತೀನಿ, ಒಬ್ಬಳೇ ಹೋಗ್ಬಿಟ್ಟು ಅಂತ ಹೇಳಿದೆ. ಅರುಣ ಅವ್ರಿಗೆ ಫ್ರೆಂಡ್ದು ಯಾವುದೋ ಫಂಕ್ಷನ್ ಇತ್ತು, ಹೋಗಬೇಕು ಅಂತ ಮುಂಚೆನೇ ಹೇಳಿದರು. ಸೊ ಯಾಕೆ ಮಿಸ್ ಮಾಡ್ಕೊತೀರೋ ಹೋಗಿ ಅಂತ ಹೇಳಿದೆ ನಾನು. ಬಟ್ ಅವರೇನೆ ಬೇಡ, ನೀನು ತುಂಬ ದಿನ ಆಗಿದೆ, ಒಬ್ಬಳೇ ಓಡಾಡಿ, ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಒಂದ್ಸಲ ಡಿಸೈಡ್ ಆದರೆ ಅವ್ರು ಕೇಳಲ್ಲ. ಅಲ್ಲಿ ಮೇಕಪ್ ಇದ್ದಿದ್ದು ನನಗೆ ಸೀಮಂತ. ಅಲ್ಲಿ ಅವ್ರಿಗೆ ನಾನು ಸ್ಯಾರಿ ಪ್ಲೀಟೆಲ್ಲ ಮಾಡಿಕೊಂಡು ರೆಡಿ ಆದೆ. ಬಟ್ ಮೇಕಪ್ ಎಲ್ಲ ಮುಗೀತು. ಬಟ್ ಹೇರ್ ಸ್ಟೈಲಿಗೆ ಸೀರಿಯಸ್ಲಿ ಕರೆಂಟೇ ಬರಲಿಲ್ಲ ಗೊತ್ತಾ. ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಂದರೆ ಹಾಫ್ ಆನ್ ಅವರಷ್ಟು ಕಾಯ್ದ್ವಿ, ಬಟ್ ಕರೆಂಟೇ ಬರಲಿಲ್ಲ. ಅವ್ರ ಮನೇಲೇ ಮಾಡ್ತಿರೋದ್ರಿಂದ ಸಿಂಪಲ್ ಲುಕ್ಕೇ ಕೇಳಿದರು, ಬಟ್ ಕರೆಂಟೇ ಬರಲಿಲ್ಲ. ಅವ್ರ ಮೇಕಪ್ ಸಿಂಪಲ್ ಇದ್ರು, ನಂಗೆ ಅಟ್ಲೀಸ್ಟ್ ಹೇರ್ ಸ್ಟೈಲ್ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿದರು. ಬ್ಯಾಡ್ ಲಕ್ಕೋ ಏನೋ, ಹೇರ್ ಸ್ಟೈಲ್ ಮಾಡೋದಕ್ಕೆ ಪವರೇ ಇರಲಿಲ್ಲ. ಅದೇ ಬೇಜಾರಾಯಿತು ನನಗೂ. ಅವ್ರ ಕ್ಲೈಂಟ್ ಅಷ್ಟೊಂದು ಆಸೆ ಪಡುವಾಗ ನಾವು ಆ ಥರ ಆದರೆ ಬೇಜಾರು ಆಗೇ ಆಗುತ್ತೆ. ಆ್ಯಂಡ್ ದೆನ್ ಏನೂ ಮಾಡೋಕ್ಕಾಗಲಿಲ್ಲ. ಎಲ್ಲ ಮುಗಿಸಿ ಬರೋ ಟೈಮ್ಗೆ ಕರೆಂಟ್ ಬಂತು. ಇವಾಗ ಸೆಕೆಂಡ್ ಮೇಕಪ್ ಮುಗಿಸ್ಕೊಂಡು ನಾನು ಜಸ್ಟ್ ಮನೆಗೆ ಬಂದೆ. ಆಲ್ರೆಡಿ ಟೈಮ್ 1:30 ಆಗಿಬಿಟ್ಟಿದೆ. ಸೀಮಂತ ಇತ್ತು, ಸೀಮಂತ ಮೇಕಪ್ ಮುಗಿಸಿ ಬಂದೆ. ಚಿನ್ನಮ್ಮ ಹಾಯ್ ಮಾಡಿ, ಹಾಯ್ ಮಾಡಿ, ಸೇ ಹಾಯ್. ಹಾಯ್. ಕೆಮ್ಮು ಬಂದ್ಬಿಡ್ತಾ ನಿಮಗೆ? ಕೆಮ್ಮು ಬಂದ್ಬಿಡ್ತಾ? ನಾನು ಮಧ್ಯಾಹ್ನ ಬಂದಮೇಲೆ ಫುಲ್ಲು ರೆಸ್ಟ್ ಮಾಡಿಬಿಟ್ಟೆ. ಈವ್ನಿಂಗ್ ತನಕ ನನ್ನ ಕೈಲಿ ಆಗಲಿಲ್ಲ, ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅರುಣ ಅವರು ಕೂಡ ಊರಿಗೆ ಹೋಗಬೇಕು ಅಂಥೇಳಿ ಹೊರಟ್ಬಿಟ್ರು. ಹಾಯ್, ಇದು ಆ್ಯಕ್ಚುಲಿ ಮಂಡೇ ವ್ಲಾಗು. ಇದನ್ನು ನಾನು ಕಂಟಿನ್ಯೂಷನ್ ಸಂಡೇ ವ್ಲಾಗ್ಗೆ ಹಾಕ್ತಾಯಿದ್ದೀನಿ. ಇವತ್ತು ನಾನು ಪಾಪುಗೆ ರಾಗಿ ಸರಿ ತಿನ್ನಿಸ್ಬೇಕಿತ್ತು, ಅನ್ನ ತಿನ್ನಿಸ್ಬೇಕಿತ್ತು. ನಾನು ಪಾಪು ಆದಮೇಲೆ ನಮ್ಮ ಮನೆ ದೇವ್ರಿಗೆ ಬಂದು ಊಟ ಮಾಡಿಸ್ತೀನಿ, ಅವನಿಗೆ 6 ಅಗ್ಲು ಅನ್ನ ತಿನ್ನಿಸ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಅದಕ್ಕೆ ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಪಾಪು ಕೂಡ ರೆಡಿ ಆಗಿದ್ದಾನೆ, ಮಲಗಿಸ್ತಾ ಇದ್ದಾರೆ. 1 ರೌಂಡ್ ಮಲ್ಕೊಬಿಟ್ರೆ ಅವ್ನು ಸರಿ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಹೊರಡಬೇಕು.
ನಾನು ಹೋಗಿ ಏನೇನೆಲ್ಲ ಮಾಡ್ತೀವಿ, ಹೇಗೆಲ್ಲ ಇರುತ್ತೆ ಇವತ್ತಿನ ಡೇ ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನಮ್ಮ ಪಾಪು ರೆಡಿ ಆಗಿದ್ದಾನೆ. ನಾನು ಪಾಪು ಕೋಇನ್ಸಿಡೆನ್ಸ್ ಬ್ಲೂ ಹಾಕಿದ್ದೀವಿ. ಇಬ್ಬರು ಹೊಸ ಬಟ್ಟೆ ಹಾಕೊಳ್ಳ ಅಂತ ಹೇಳಿದ್ರಲ್ಲ ಅಮ್ಮ ಅಂತ, ಯೂಸ್ ಮಾಡಿಲ್ಲದಿರೋ ಬಟ್ಟೆ ಹಾಕೊಂಡ್ವಿ. ಹಾಯ್ ಮಾಡಿ ನೀವು ಇವತ್ತು ಊಟ ಮಾಡ್ತೀರಾ ನೀವು ಇವತ್ತು? ಬಿಡಿಮ್ಮ ಅದನ್ನ. ನಾನು ಫಸ್ಟ್ ಪಾಪು ಆಗಿರೋದ್ರಿಂದ ತುಂಬ ಆಸೆ ಇಟ್ಕೊಂಡಿದ್ದೆ ಆ್ಯಂಡ್ ಹರಕೆ ಕೂಡ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ 2-3 ಹರಕೆ ಮಾಡ್ಕೊಂಡಿದ್ದೀನಿ ನಾನು. ಇದು ನಂದು ಅವನಿಗೆ ಫಸ್ಟ್ ನಾನು ಏನೇ ತಿನ್ಸಿದ್ರು, ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ರು, ನಾನು ದೇವಸ್ಥಾನಕ್ಕೆ ಬಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಹರ್ಸ್ಕೊಂಡಿದ್ದೆ. ಆರೋಗ್ಯವಾಗಿರಬೇಕು, ನನಗೂ ಏನೋ ತೊಂದರೆ ಆಗಬಾರ್ದು, ಪಾಪಗೂ ಏನೋ ತೊಂದರೆ ಆಗಬಾರ್ದು ಅಂತ. ಸೊ ಹೋಗಿ ತಿನ್ನಿಸ್ಬಿಡೋಣ ಅಂಥೇಳಿ ಹೋಗ್ತಾಯಿದ್ವಿ. ಇದು ವೈದ್ಯನಾಥೇಶ್ವರ ದೇವಸ್ಥಾನ. ನನಗೆ ಮನೆ ದೇವರು, ಅರುಣ ಅವ್ರ ಮನೆ ದೇವರು. ನಮ್ಮ ಮನೆ ದೇವರು, ಅಮ್ಮನ ಮನೆ ದೇವ್ರು ಬಂದು ತಿರುಪತಿ. ಅಲ್ಲಿಗೂ ಹರಕೆ ಇದೆ. ಅವನು 1 ಇಯರ್ ಆದಮೇಲೆ ಅಲ್ಲಿ ಹೋಗಬೇಕು. ಇವಾಗ ವೈದ್ಯನಾಥೇಶ್ವರಂಗೆ ಹೋದ್ವಿ. ಅಲ್ಲಿ ಹೋಗಿ ಒಂದು ಹರಕೆ ತೀರಿಸಿದ್ವಿ. ಇನ್ನೂ ಒಂದು ಹರಕೆ ಇದೆ ವೈದ್ಯನಾಥೇಶ್ವರಂಗೆನೆ ನಂದು. ಅದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ ಏನು ಹರ್ಸ್ಕೊಂಡಿದ್ದೆ ಅಂತ. ಇಲ್ಲಿ ಹೋಗಿ ನಾನು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸಿ ತಿನ್ನಿಸ್ತೀನಿ ಅಂತ ಅಂದ್ಕೊಂಡಿದ್ದಿದ್ದು. ಅದಕ್ಕೆ ಹೋಗಿ ತಿನ್ಸ್ಕೊಂಡು ಬಂದೆ. ನಿಜವಾಗ್ಲೂ ತುಂಬ ಸ್ಯಾಟಿಸ್ಫೈ ಅನಿಸ್ತು ನನಗೆ. ಏನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋದರೆ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅದರಲ್ಲೂ ನಾನು ತುಂಬ ನಂಬ್ತೀನಿ ವೈದ್ಯನಾಥೇಶ್ವರನ್ನ. ಆಮೇಲೆ ನಮ್ಮ ಪಾಪುಗೆ ದೇವ್ರ ಹೆಸರು ಕೂಡ ನಾವು ವೈದ್ಯ ಅಂತಲೇ ಇಟ್ಟಿರೋದು. ವೈದ್ಯನಾಥೇಶ್ವರ ದೇವ್ರ ಹೆಸರನ್ನೇ ನಾವು ಅವನಿಗೆ ವೈದ್ಯ ಅಂತ ಹೇಳಿರೋದು. ದೇವ್ರ ಹೆಸ್ರನ್ನ ಅವನಿಗೆ ಹೆಸರು ಇನ್ನೂ ಇಟ್ಟಿಲ್ಲ. ದೇವ್ರ ಹೆಸರು ವೈದ್ಯ ಅಂತಲೇ ಇಟ್ಟಿರೋದು. ಅದಕ್ಕೋಸ್ಕರ ನಾನು ತುಂಬ ಬಿಲೀವ್ ಮಾಡ್ತೀನಿ ದೇವ್ರನ್ನ. ಆ್ಯಂಡ್ ಇದು ನಾವು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ದೇವ್ರನ್ನ ನೆನೆಸ್ಕೊಂಡು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಅವನು ಕೂಡ ಡಿಫ್ರೆಂಟ್ ಅನಿಸ್ತು ಅಂತ ತಿಂದ. ಆ್ಯಕ್ಚುಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ಕೊಂಡು ತಿಂದ. ಆ್ಯಂಡ್ ನಾವು ಸ್ವೀಟ್ ಏನಾದರೂ ತಿನ್ನಿಸ್ಬೇಕು ಅಂತ ಹೇಳಿದರು. ಸಕ್ಕರೆ ತಿನ್ನಿಸಿ ನಾನು ಅವನಿಗೆ ಸ್ಟಾರ್ಟ್ ಮಾಡಿದೆ. ಸ್ವೀಟ್ನ ಫಸ್ಟು ಸಕ್ಕರೆನ ತಿನ್ನಿಸ್ಬಿಟ್ಟು, ಆ್ಯಂಡ್ ದೇವಸ್ಥಾನದಲ್ಲಿ ಅನ್ನ ಏನಾದರೂ ಕೊಟ್ಟರೆ ಅನ್ನ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ವಾಂಗಿಬಾತ್ ರೀತಿ ಏನೋ ಕೊಡ್ತಾಯಿದ್ರು. ಸುಮ್ಮನೆ ಆಮೇಲೆ ಖಾರ ಆಗುತ್ತೆ ಪಾಪುಗೆ ಅಂತ ಹೇಳಿ ಅಲ್ಲೇ ತೊಗೊಂಡೋಗಿದ್ದಿದ್ದು ಒಂದಷ್ಟು ಅನ್ನನ ಒಂದು ಸ್ವಲ್ಪ ತಿನ್ನಿಸಿ ಅವನಿಗೆ ಬಂದ್ವಿ. ತಿನ್ಸೋಣ ಅಂತ ಅಂದ್ಕೊಂಡೆ ದೇವಸ್ಥಾನದ್ದೇನೆ. ಬಟ್ ಏನಕ್ಕೆ ಖಾರ ಆಗ್ಬಿಡುತ್ತಲ್ಲ, ಅವ್ನಿಗೇನು ಫುಡ್ಡು ಸ್ಟಾರ್ಟ್ ಮಾಡಿಲ್ವಲ್ಲ ಅಂಥೇಳಿ ಅರ್ಗಿಸ್ಕೊಳ್ಳಲ್ಲ ಅಂದ್ಕೊಂಡು ನಾನು ನಾರ್ಮಲಾಗಿ ಅದನ್ನೇ ತಿನ್ನಿಸ್ಕೊಂಡು ಹೊರಟ್ವಿ. ನಾವು ಫುಲ್ಲು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು. ಆಮೇಲೆ ನಮ್ಮ ಅಕ್ಕನ ಮಗಳನ್ನ ಕೂಡ ಕರ್ಕೊಂಡು ಹೋಗಿದ್ವಿ. ಅವಳಿಗೆ ಚಂಡಿಕೇಶ್ವರಿಗೆ ಹರಿಸ್ಕೊಳ್ಳಿ ಅಂತ ಹೇಳಿದರು. ತುಂಬ ಚಂಡಿ ಹಿಡಿತಾಳೆ ಅಂತ ಹೇಳಿಬಿಟ್ಟು ಅವಳು ಇತ್ತೀಚೆಗೆ ತುಂಬ ಅಷ್ಟು ಚಂಡಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಅಲ್ಲಿ ವೈದ್ಯನಾಥೇಶ್ವರದಲ್ಲಿ ಚಂಡಿಕೇಶ್ವರಿ ಅಂತ ದೇವರಿದೆ. ಅಲ್ಲಿ ಚಂಡಿ ಹಿಡಿಯೋರನ್ನ ಹರಿಸ್ಕೊಂಡು ಇದು ಮಾಡಿದ್ರೆ ಚಂಡಿ ಬಿಡ್ತಾರೆ ಅನ್ನೋದು ನಂಬಿಕೆ. ಅದಕ್ಕೆ ಅವಳಿಗೆ ಚಂಡಿಕೇಶ್ವರಿಗೆ ಹರಿಸ್ಕೊಂಡ್ವಿ. ಇದೇ ಚಂಡಿಕೇಶ್ವರಿ ದೇವರು. ಅಲ್ಲಿ ತಟ್ಟಿ ಅದನ್ನು ಶಬ್ದ ಮಾಡಿ ಅದು ಪೂಜೆ ಮಾಡ್ಕೊಂಡು ಬರಬೇಕು ಅಲ್ಲಿಗೆ. ನಾನು ಪಾಪುನ ಕೂಡ ತಟ್ಟಿಸ್ತಾ ಇದ್ದೆ. ಆ್ಯಕ್ಚುಲಿ ತುಂಬ ಫೋರ್ಸ್ಫುಲಿ ಏನೋ ಟಚ್ ಮಾಡಿಸ್ಲಿಲ್ಲ, ಸುಮ್ಮನೆ ಮಾಡಿಸ್ತಾ ಇದ್ದೆ.
ಇದು ನನ್ನ ಸೆಕೆಂಡ್ ಫೇವ್ರೆಟ್ ಬೇಕ್ರಿ. ಅಯ್ಯಂಗಾರ್ ಬಿಟ್ಟರೆ ನಾನು ಈ ಬೇಕ್ರಿಲೇ ತುಂಬ ಜಾಸ್ತಿ ತಿಂಡಿ ತಿನ್ನೋದು. ನಾನು ಊರಿಗೆ ಯಾವಾಗಲೇ ಹೋಗಬೇಕು ಅಂತಂದರೂ ಆರ್ಡ್ರ್ ಮುಗಿಸ್ಕೊಂಡು ನಾನು ಇಲ್ಲಿ ತಿಂದ್ಕೊಂಡು ಪಾರ್ಸಲ್ ತೊಗೊಂಡೇ ಹೋಗೋದು. ಈಗಲೂ ತಿಂದು ಅಲ್ಲೂ ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ವಿ. ಅಷ್ಟು ಇವಾಗ ತಾನೇ ಮನೆಗೆ ಬಂದ್ವಿ. ಒಪ್ಪ ಸೀರಿಯಸ್ಲಿ ಬಿಸಿಲು ಸಾಕಾಗೋಯ್ತು. ಎಲ್ಲ ಮುಗಿಸಿ ಅವನಿಗೆ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಅವನು ಆ್ಯಕ್ಚುಲಿ ಏನಾಯಿತು ಅಂತಲೇ ಗೊತ್ತಿಲ್ಲ, ಮುಖ ಫುಲ್ಲು ಕಿತ್ಕೊಂಡ್ಬಿಟ್ಟವನೆ. ಏನಾಯಿತು ಮಗನೇ? ಏನ್ರಲ್ಲಿ ಕಿತ್ಕೊಂಡ್ರಿ ಇದೆಲ್ಲ? ಅವನಿಗಿದ್ದು ನೋಡಿ ತುಂಬ ಖುಷಿಯಾಗ್ಬಿಟ್ಟಿದೆ. ಹಾಯ್ ಹಾಯ್ ಹೆಲೋ. ಆ್ಯಕ್ಚುಲಿ 1 ವೀಕಿಂದ ಮನೇಲಿ ಫುಲ್ಲು ನೆಂಟರುಗಳಿದ್ರು. ಇವಾಗ ಯಾರೂ ಇಲ್ಲ. ಟೆರೆಸ್ ಮೇಲೆ ಅಡುಗೆ ಮಾಡಿ ನಾವು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇದ್ವಿ. ಇವಾಗ ಯಾರೂ ಇಲ್ಲ, ಮನೆ ಫುಲ್ಲು ಖಾಲಿ ಖಾಲಿ ಅನಿಸ್ತಿದೆ. ತುಂಬ ಚೆನ್ನಾಗಿತ್ತು 1 ವೀಕಿಂದ. ಆ್ಯಂಡ್ ಇವತ್ತು ಕೂಡ ಟೆಂಪಲ್ ಹೋಗಬೇಕಿತ್ತು. ಎಲ್ಲ ಮುಗಿಸಿ ಬಂದೆ. ಈ ವಿಡಿಯೋ ನೋಡಿ ಪೂರ್ತಿ ಗೊತ್ತಾಗುತ್ತೆ. ಟೆಂಪಲ್ ಹೋಗಿ ಬಂದಿದ್ದೆಲ್ಲ ಹಾಕಿದ್ದೀನಿ. ಆ್ಯಂಡ್ ಹಬ್ಬಕ್ಕೆ ಆಲ್ಮೋಸ್ಟು 8 ಇಯರ್ಸ್ ಆಗಿತ್ತು ನಮ್ಮೂರಲ್ಲಿ ಹಬ್ಬ ಆಗಿ. 8 ಇಯರ್ಸ್ ಆದಮೇಲೆ ಹಬ್ಬ ಆಗಿದ್ದು. ಎಲ್ಲರೂ ಕೂಡ ನಮ್ಮೂರಿಗೆ 8 ಇಯರ್ಸ್ ಆದಮೇಲೆ ಬಂದಿದ್ದರು. 1 ವೀಕ್ ಇದ್ದರು. ತುಂಬ ಖುಷಿ ಆಯಿತು ಅವರೆಲ್ಲ ಇದ್ದಿದ್ದು ನಮ್ಮ ಮನೇಲಿ. ಆ್ಯಂಡ್ ಇವತ್ತು ಅರುಣ ಕೂಡ ಬರಬೇಕಿತ್ತು ನನ್ನ ಜೊತೆ ಅಂತ ನಂಗೆ ತುಂಬ ಆಸೆ ಇತ್ತು. ಬಟ್ ಬರೋಕ್ಕಾಗಲಿಲ್ಲ. ಕೆಲಸಕ್ಕೆ ಆಲ್ಮೋಸ್ಟ್ ತುಂಬ ಲೀವ್ ಆಗಿಬಿಟ್ಟಿದ್ರು. ಸೊ ಕೆಲಸಕ್ಕೆ ಹೋಗಲೇಬೇಕಿತ್ತು. ಹೋದರು. ಇಷ್ಟೇ ಇವತ್ತಿನ ವ್ಲಾಗು. ಆ್ಯಂಡ್ ಹಬ್ಬದ ವೀಡಿಯೋಸು ನಾನು ಒಂದೇ ದಿನದ ಅಪ್ಲೋಡ್ ಮಾಡಿರೋದು. ಇನ್ನೂ 2 ದಿನದ ಅಪ್ಲೋಡ್ ಮಾಡಬೇಕು. ಮಾಡ್ತೀನಿ, ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಅಪ್ಲೋಡ್ ಮಾಡು ನೆಕ್ಸ್ಟು ಅದು 2 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.